ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಈ ದಿವಸ ನಾಗರ ಚೌತಿ ಪಂಚಮಿಗೆ ತಂಬಿಟ್ಟು ಮತ್ತು ಚಿಗಳಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು ಸ್ನೇಹಿತರೆ, ಅಷ್ಟೇ ರುಚಿಯಾಗಿರುತ್ತೆ. ನೋಡೋಣ ಬನ್ನಿರಿ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ದಪ್ಪ ತಳದ ಬಾಣಲಿಯನ್ನು ಇಟ್ಕೊಂಡು ಇದಕ್ಕೆ ಒಂದು 50 ಗ್ರಾಮ್ ಆಗಷ್ಟು ಕರಿ ಎಳ್ಳನ್ನು ತೊಗೊತಾ ಇದ್ದೀನಿ, ಕಪ್ಪು ಎಳ್ಳು. ಫಸ್ಟ್ ನಾನು ಚಿಗಳಿಗೆ ಹುರ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು ಸ್ನೇಹಿತರೆ, ಹಸಿ ವಾಸನೆ ಎಲ್ಲ ಹೋಗಬೇಕು, ಘಮ್ ಅಂತ ಪರಿಮಳ ಬರೋ ತನಕನೂ ಕಪ್ಪೆಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಒಂದೊಂದಾಗೆ ಹುರ್ಕೊಂಡು ತೆಕ್ಕೊಂಡು ನಾವು ಪುಡಿಗಳನ್ನು ಮಾಡ್ಕೋಬೇಕು. ಕಪ್ಪೆಳ್ಳನ್ನು ಚೆನ್ನಾಗಿ ಹುರ್ಕೊಂಡು ಇದನ್ನು ತೆಕ್ಕೊಂಬೇಡ. ಈಗ ಇದೇ ಬಾಣಲಿಗೆ ಬಿಳಿ ಎಳ್ಳನ್ನು ಹಾಕಿ ಹುರಿಯೋಣಂತೆ. ಬಿಳಿ ಎಳ್ಳು ನಾನು ಒಂದು 50 ಗ್ರಾಮ್ ಆಗಷ್ಟು ತೊಗೊಂಡಿದ್ದೀನಿ. ನಿಮಗೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ತೊಗೋಬೋದು. ಬಿಳಿ ಎಳ್ಳು ಅಷ್ಟೇ ಚೆನ್ನಾಗಿ ಸಿಡಿಬೇಕು, ಕೆಂಪಗಾಗಬೇಕು, ಅಲ್ಲಿ ತನಕನೂ ಹುರಿಬೇಕು. ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ, ಇಲ್ಲಾಂದರೆ ಹಸಿ ಹಸಿ ವಾಸನೆ ಬರುತ್ತೆ, ಆಮೇಲೆ ತಂಬಿಟ್ಟು ಚಿಗಳಿ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಹೀಗೆ ಚೆನ್ನಾಗಿ ಪರಿಮಳ ಬರೋ ತನಕನೂ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇರುತ್ತೆ ಎಳ್ಳು, ಅಲ್ಲಿ ತನಕನೂ ಹುರಿಬೇಕು. ಹುರಿದು ಇದನ್ನು ತೆಕ್ಕೊಂಬೇಡಂತೆ. ಇದಾಗಿದೆ, ಈಗ ಇದನ್ನು ತೆಕ್ಕೊಂಬೇಡ. ಇದೇ ಬಾಣಲಿಗೆ 1 ಕಪ್ ಆಗಷ್ಟು ಕಡಲೆ ಬೀಜವನ್ನು ಹಾಕಿ ಕೆಂಪಗೆ ಹುರ್ಕೋಬೇಕು. ಕಡಲೆ ಬೀಜವನ್ನು ಚೆನ್ನಾಗಿ ಕೆಂಪಗೆ ಹುರ್ಕೊಂಡು ತೆಕ್ಕೊಂಡ್ಬಿಟ್ಟು ನಾವೀಗ ಒಂದೊಂದಾಗಿ ಪುಡಿಗಳನ್ನು ಮಾಡ್ಕೊಳ್ಳೋಣಂತೆ. ಈಗ ಮೊದಲನೇದಾಗಿ ಕಪ್ಪೆಳ್ಳನ್ನು ಹುರಿದಿದ್ವಲ್ವ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಂಬಿಡೋಣ. ಇಲ್ಲಿ ನೋಡಿರಿ, ಈಗ ಕಪ್ಪೆಳ್ಳು ಪುಡಿ ಮಾಡಿದ್ದೀನಿ. ಈಗ ನಾವು ಕಡಲೆ ಬೀಜವನ್ನು ಹುರಿದಿದ್ವಲ್ವ, ಅದೊಂದು ಸ್ವಲ್ಪ ಬೆಚ್ಚಗಿರೋವಾಗಲೇ ಇದ್ರ ಸಿಪ್ಪೆಯನ್ನು ತೆಗೆದುಬಿಡಬೇಕು. ನೋಡಿ, ಸ್ವಲ್ಪ ಬಿಸಿ ಇದೆ. ಬಿಸಿ ಇರೋವಾಗಲೇ ನಾವು ಈ ಥರ ಒಂದು ಬಟ್ಲ ಸಹಾಯದಿಂದ ಹೀಗೆ ಉಜ್ಜಿದ್ರೆ ಸಿಪ್ಪೆ ಎಲ್ಲ ಚೆನ್ನಾಗಿ ಬಂದುಬಿಡುತ್ತೆ. ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಇದನ್ನು ಚೆನ್ನಾಗಿ ಕೇರ್ಕೊಂಡು ಕ್ಲೀನ್ ಮಾಡ್ಕೋಬೇಕು ನಾವು. ನೋಡಿರಿ, ಹುರ್ಗಡ್ಲೆ ಪುಡಿಯನ್ನು ತೊಗೊಂಡಿದ್ದೀನಿ. ಅಂದರೆ 2 ಲೋಟ ಆಗಷ್ಟು ಹುರ್ಗಡ್ಲೆಯನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಹುರ್ಗಡ್ಲೆ ಪುಡಿಗೆ ನಾವು ಬಿಳಿ ಎಳ್ಳನ್ನು ಹುರಿದಿದ್ವಲ್ವ, ಆ ಹುರಿದಿರೋ ಬಿಳಿ ಎಳ್ಳನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಈಗ ಇದಕ್ಕೆ 1.5 ಲೋಟ ಅಥವಾ 2 ಲೋಟ ಆಗಷ್ಟು ತುರಿದಿರುವ ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ತುರ್ಕೊಂಡ್ರೇ ತುಂಬ ಚೆನ್ನಾಗಾಗುತ್ತೆ, ಉಂಡೆ ಕಟ್ಟೋದಕ್ಕೆ ನೀಟಾಗಿ ಬರುತ್ತೆ, ಆಮೇಲೆ ಎಲ್ಲನೂ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಅದಕ್ಕೋಸ್ಕರ ಬೆಲ್ಲ ತುರ್ಕೊಂಡ್ರೇ ಒಳ್ಳೆಯದು ಸ್ನೇಹಿತರೆ. ನಾನು ತುರಿಯೋದ್ರಿಂದ ಚೆನ್ನಾಗಿ ತುರಿದ್ಬಿಟ್ಟಿದ್ದೀನಿ ಬೆಲ್ಲನ. ಚೆನ್ನಾಗಿ ಈ ಥರ ಫಸ್ಟ್ಗೆ ಕಲಿಸ್ಕೊಂಬಿಡ್ಬೇಕು, ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ಹುರ್ಗಡ್ಲೆ ಪುಡಿ, ಎಳ್ಳು ಮತ್ತು ಬೆಲ್ಲ. ಅಷ್ಟು ನಾವು ದೇವರ ನೈವೇದ್ಯಕ್ಕೆ ಒಂದು 5 ಉಂಡೆಗಳನ್ನು ಮಾಡಿ ತಂಬಿಟ್ಟನ್ನು ಮಾಡಿ ತೆಗೆದಿಟ್ಬಿಡೋಣ. ನಾನು 5 ತಂಬಿಟ್ಟನ್ನು ಮಾಡಿದ್ದೀನಿ. ಈಗ ಒಂದು 5 ಚಿಗಳಿಯನ್ನು ಮಾಡ್ತೀನಂತೆ. ಇಲ್ಲಿ ಹುರಿದು ಮಿಕ್ಸಿಗೆ ಹಾಕ್ಕೊಂಡಲ್ವ ಕರಿ ಎಳ್ಳು, ಅದಕ್ಕೆ ನಾವು ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಚಿಗಳಿಯನ್ನು ಕಟ್ಟೋಣ. ಇದಕ್ಕೇನು ತುಪ್ಪ ಬೇಕಾಗಲ್ಲ ಸ್ನೇಹಿತರೆ, ಯಾಕಂದರೆ ಚಿಗಳಿ ಅದು ಎಳ್ಳು ಎಣ್ಣೆ ಬಿಟ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ ಜಿಡ್ಡು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ತುಪ್ಪವನ್ನು ಹಾಕ್ತಾ ಇಲ್ಲ. ನೀವು ಬೇಕಾದರೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕೋಬೋದು. ನಾನಿಲ್ಲಿ ಬರೀ ಬೆಲ್ಲವನ್ನಷ್ಟೇ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸಿ ಚಿಗಳಿಯನ್ನು ಕಟ್ತಾಯಿದ್ದೀನಿ. ಒಂದು 5 ನೈವೇದ್ಯಕ್ಕೆ ಕಟ್ಟಿಬಿಟ್ರೆ ಸಾಕಾಗುತ್ತೆ. ನಮ್ಮ ಮನೆಯಲ್ಲಿ ಚಿಗಳಿ ಯಾರು ಜಾಸ್ತಿ ತಿನ್ನೋಲ್ಲ ಸ್ನೇಹಿತರೆ, ತಂಬಿಟ್ಟೆ ಜಾಸ್ತಿ ತಿನ್ನೋದು. ಹಾಗಾಗಿ ನಾನು ಚಿಗಳಿ ಜಾಸ್ತಿ ಮಾಡ್ತಾಯಿಲ್ಲ. ನಿಮಗಿಷ್ಟ ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೋದು ನೀವು. ಈಗ ನೋಡಿರಿ, ಶೇಷದೇವರ ನೈವೇದ್ಯಕ್ಕೆ ತಂಬಿಟ್ಟು ಚಿಗಳಿ ರೆಡಿ ಆಯಿತು. ಈಗ ಅದು ಉಳಿದಿತ್ತಲ್ವ ತಂಬಿಟ್ಟಿನ ಪುಡಿ, ಮತ್ತು ಒಂದು ಚಿಕ್ಕ ಬಟ್ಲಾಗಷ್ಟು ಒಣಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಕರಗಿಸಿರೋ ತುಪ್ಪವನ್ನು ಹಾಕಿ ತಂಬಿಟ್ಟನ್ನು ಕಟ್ಟೋದು. ಈ ಥರ ನೀವು ಮಾಡಿಟ್ಕೊಂಡ್ರೆ ಚಾತುರ್ಮಾಸ ಇದು ಶಾಖವ್ರತ ಮುಗಿದ ಮೇಲೆ ತಿನ್ನೋದಕ್ಕೆ ಬಳಸ್ಕೋಬೋದು. ನೋಡಿರಿ, ಹೀಗೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಹುರ್ಗಡ್ಲೆ ಪುಡಿ ಮತ್ತು ಕಡಲೆ ಬೀಜದ ಪುಡಿ ಎಲ್ಲನೂ ಕಲಿಬೇಕು. ಯಾಕೆ ನಾನು ಕಡಲೆ ಬೀಜನ ಒಂದು ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ ಅಂದರೆ, ಅದು ಹಾಗಾಗೇ ಕಡಲೆ ಬೀಜ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಕೆಲವೊಬ್ಬರು ಹಾಲು ಚುಮುಕ್ಸ್ಕೊಂಡು ಉಂಡೆಯನ್ನು ಕಟ್ತಾರೆ. ಆ ಥರ ಕಟ್ಬಿಟ್ರೆ ತುಂಬ ದಿನ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಅದು ವಾಸನೆ ಬಂದು ಒಂಥರ ಬೂಜಲು ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಬರೀ ತುಪ್ಪದಲ್ಲೇ ಕಟ್ತಾಯಿದ್ದೀನಿ. ಚೆನ್ನಾಗಿ ಕರಗಿಸಿರೋ ತುಪ್ಪವನ್ನು ಹಾಕಿ
ಕಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೀವು ಸ್ವಲ್ಪ ನೋಡ್ಕೊಂಡು ತುಪ್ಪ ಹಾಕ್ಕೊಂಡು ಕಟ್ಕೋಬೋದು. ರುಚಿನೂ ಚೆನ್ನಾಗಿರುತ್ತೆ, ತುಂಬ ದಿನ ಇಟ್ಕೊಂಡು ತಿನ್ಬೋದು ಅಂತ. ಹಾಲೆಲ್ಲ ಹಾಕಿದ್ರೆ ಅದು ಕೆಟ್ಟೋಗ್ಬಿಡುತ್ತೆ ಬೇಗ ಅಂತ, ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ತುಪ್ಪ ಹಾಕಿ ಕೈಯಲ್ಲಿ ಈ ಥರ ಕಲಿಸ್ಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆವಾಗ ನಿಮಗೆ ತಂಬಿಟ್ಟು ಕಟ್ಟೋದಕ್ಕೂ ಉಂಡೆ ಕಟ್ಟೋದಕ್ಕೂ ಚೆನ್ನಾಗಿ ಬರುತ್ತೆ. ಅದಕ್ಕೊಂದು ಸ್ವಲ್ಪ ಉದ್ದನಾಗಿ ಮಾಡಬೇಕು. ಉಂಡೆಗಳನ್ನು ನಾವು ಮಾಡ್ತೀವಲ್ವ, ಬೇಸನ್ ಉಂಡೆ ಅದೆಲ್ಲ ರೌಂಡಾಗಿರುತ್ತೆ. ಇದೊಂದು ಸ್ವಲ್ಪ ಉದ್ದನಾಗಿ ಬರುತ್ತೆ. ತಂಬಿಟ್ಟನ್ನು ಹೀಗೆ ಮಾಡಬೇಕು ಸ್ನೇಹಿತರೆ. ನೋಡಿರಿ ಈ ಥರ ಚೆನ್ನಾಗಿ ಕೈಯಲ್ಲಿ ಗಟ್ಟಿಯಾಗಿ ಕಟ್ಟಬೇಕು. ಕಟ್ಟಿದ್ರೆ ಚೆನ್ನಾಗಿ ಒಂದು ಶೇಪಲ್ಲಿ ಬರುತ್ತೆ. ಲೂಸಾಗಿ ಕಟ್ಟಿದ್ರೆ ಬಿಚ್ಕೊಂಡ್ಬಿಡುತ್ತೆ. ಹೀಗೆ ಎಲ್ಲ ತಂಬಿಟ್ಟುಗಳನ್ನು ಕಟ್ಕೊಂಬಿಡೋಣಂತೆ. ನೋಡಿರಿ ಸ್ನೇಹಿತರೆ, ತಂಬಿಟ್ಟು ಚಿಗಳಿ ರೆಡಿ ಆಯಿತು. ಹಬ್ಬದ ವಿಶೇಷತೆ ನೀವು ಎಲ್ಲ ಮಾಡ್ಕೊಳ್ರಿ, ನಾಳೆನೇ ಮಾಡ್ಕೊಳ್ರಿ. ಆದಷ್ಟು ಊಟ ಮಾಡೋದಕ್ಕಿಂತ ಮುಂಚೆ, ತಿಂಡಿ ತಿನ್ನೋದಕ್ಕಿಂತ ಮುಂಚೆ ನಾವು ಪ್ರಸಾದಕ್ಕೆ ನೈವೇದ್ಯಕ್ಕೆ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಊಟ ಮಾಡಿದ್ಮೇಲೆಲ್ಲ ಪ್ರಸಾದವನ್ನು ಮಾಡಬಾರ್ದು. ಅದಕ್ಕೋಸ್ಕರ ನಾಗರ ಚೌತಿ ಪಂಚಮಿಗೆ ಮಾಡ್ತಕ್ಕಂತಹ ತಂಬಿಟ್ಟು ಮತ್ತು ಚಿಗಳಿಯ ರೆಸಿಪಿ ತೋರಿಸಿದ್ದೀನಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.